ಲೆಬನಾನ್ ಹರಿದು ಹಾಕಿದ ಮೊಸಾದ್, ಟಿವಿ, ಫ್ರಿಡ್ಜ್ ಎಲ್ಲದರಲ್ಲೂ ಸ್ಫೋಟ, ಇಸ್ರೇಲ್ ಏಟಿಗೆ ಬೆಚ್ಚಿ ಬಿದ್ದ ಹಿಜ್ಬುಲ್ಲಾ. ನಮಸ್ಕಾರ ಸ್ನೇಹಿತರೆ. ಭಯ, ಎಲ್ಲಿ ನೋಡಿದ್ರು ಭಯ. ಒಳಗಿರಂಗಿಲ್ಲ, ಹೊರಗೆ ಬರಂಗಿಲ್ಲ, ಒಂದು ಹಿಡಿಯಂಗಿಲ್ಲ, ಬಿಡಂಗಿಲ್ಲ. ಎಲ್ಲಿ ಏನು ಡಮ್ ಅನ್ನುತ್ತೋ, ಎಲ್ಲಿ ಏನು ದೇಹದ ಯಾವ ಭಾಗವನ್ನು ಹರಿದು ಓಪನ್ ಮಾಡಿಬಿಡುತ್ತೋ ಅನ್ನೋ ಭಯ ಲೆಬನಾನ್ನಾದ್ಯಂತ ಹಿಜ್ಬುಲ್ಲಾಗಳನ್ನು ಕಾಡ್ತಾ ಇದೆ. ಹಿಜ್ಬುಲ್ಲಾ ಗುರಿಯಾಗಿಸಿ ಮೊಸಾದ್ ನಡೆಸಿರೋ ಆಪರೇಷನ್ ಹೊಸ ಆಯಾಮವನ್ನು ಪಡೆದಿದ್ದು ಸಿಕ್ಕ ಡಿವೈಸ್ಗಳೆಲ್ಲ ಸಿಡಿಯೋಕೆ ಶುರುವಾಗಿವೆ. ನಿನ್ನೆಷ್ಟೇ ಪೇಜರ್ ಮೂಲಕ ದಾಳಿ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ವಾಕಿ ಟಾಕಿ, ರೇಡಿಯೋ, ಸೋಲಾರ್ ಸೆಟಪ್ಗಳು ಕೂಡ ಡಮ್ 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 ಅಂತ ಲೆಬನಾನ್ನಾದ್ಯಂತ ಸ್ಫೋಟಗೊಂಡಿವೆ. ಇಡೀ ಜಗತ್ತು ಮೊಸಾದ್ನ ಏಟಿಗೆ ಬೆಚ್ಚಿ ಬಿದ್ದಿದ್ದು, ಹಿಂಗೆ ಸಾಧ್ಯ, ಹಿಂಗೆ ಮಾಡುತ್ತೆ ಮೊಸಾದ್ ಅಂತ ಈಗ ಒಂಥರ ಲೆಜೆಂಡ್ಗಳನ್ನು ನೋಡಿದ ಹಾಗೆ ಮೊಸಾದನ್ನು ಇಡೀ ಜಗತ್ತು ನೋಡ್ತಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಅದೂ ಕೂಡ ಒಂದು ಕಡೆ ಯುದ್ಧ ಮಾಡ್ತಿದ್ದಾರೆ ಹಮಾಸ್ ವಿರುದ್ಧ, ಮತ್ತೊಂದು ಕಡೆ ಇರಾನ್ ಕಾಟ ಇದೆ. ಅದರ ನಡುವೆ ಇನ್ನೊಂದು ಫ್ರಂಟ್ನಲ್ಲಿ ಇನ್ನೊಂದು ಗುಂಪಿನ ವಿರುದ್ಧ ಯುದ್ಧವನ್ನು ಓಪನ್ ಮಾಡೋದು, ಅದು ಈ ಲೆವೆಲ್ಗೆ ಅಟ್ಯಾಕ್ ಮಾಡೋದು, ಅದು ಒಂದು ಎಟ್ ಎ ಟೈಮ್ ಇಷ್ಟೆಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ ಇಸ್ರೇಲ್ ಅಂತ ಎಲ್ಲರೂ ಕೂಡ ದಂಗಾಗಿ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹತ್ರ ಇನ್ನೂ ಇದೆ, ನೆಕ್ಸ್ಟ್ ಲೆವೆಲ್ ಇದೆ, ಇದು ಇನ್ನೂ ಆರಂಭ ಅಷ್ಟೇ, ಟ್ರೈಲರ್ ಅಷ್ಟೇ ಅಂತ ಇಸ್ರೇಲ್ ಗುಟುರು ಹಾಕ್ತಾ ಇದೆ. ಹಾಗಿದ್ರೆ ಮೊಸಾದ್ ಯುದ್ಧಕ್ಕೆ ಎಂಟ್ರಿಯಾಗಿ ಏನು ಮಾಡ್ತಾ ಇದೆ, ಏನು ನಡೀತಾ ಇದೆ, ಲೆಬನಾನ್ನಲ್ಲಿ ಏನಾಗ್ತಾ ಇದೆ, ಕ್ವಿಕ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಲೆಬನಾನ್ನಾದ್ಯಂತ ಹರಡಿದ್ದ ಹಿಜ್ಬುಲ್ಲಾಗಳ ಸೊಂಟದ ಭಾಗದಲ್ಲಿ ಸಿಕ್ಕಿಸಿಕೊಂಡಿದ್ದ ಪೇಜರ್ಗಳು ಡಮ್ ಡಮ್ ಅಂತ ಏಕಕಾಲಕ್ಕೆ 3,000ಕ್ಕೂ ಅಧಿಕ ಪೇಜರ್ಗಳು ಸಿಡಿದು ಹಿಜ್ಬುಲ್ಲಾಗಳ ದೇಹದ ಮಧ್ಯಪ್ರದೇಶವನ್ನು ಉಡಾಯಿಸಿಬಿಟ್ಟಿದ್ವು. ಕೆಲವು ಸತ್ತೇ ಹೋಗ್ಬಿಟ್ರು, ಇನ್ನು ಕೆಲವರು ಮಧ್ಯಭಾಗದಲ್ಲಿ ವಿಪರೀತ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಹಿಜ್ಬುಲ್ಲಾಗಳು ಅಲ್ಲಿನ ಜನರಿಗೆ ಮೊಬೈಲ್ ಸೇರಿದ ಹಾಗೆ ಯಾವುದೇ ಕಮ್ಯುನಿಕೇಷನ್ ಡಿವೈಸ್ ಬಳಸಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಕೇವಲ ಕಮ್ಯುನಿಕೇಷನ್ ಡಿವೈಸ್ ಅಲ್ಲ, ಸಿಕ್ಕ ಡಿವೈಸ್ಗಳಲ್ಲಿ ಮೊಸಾದ್ ಸ್ಫೋಟಕವನ್ನು ಬಹಳ ಮುಂಚಿನಿಂದಲೂ ಕೂಡ ತುಂಬಿಟ್ಟಿತ್ತು. ಸಪ್ಲೈ ಚೈನನ್ನೇ ಹ್ಯಾಕ್ ಮಾಡಿ, ಇವರೆಲ್ಲಿಂದ ಖರೀದಿ ಮಾಡ್ತಾರೆ ಆ ಸಪ್ಲೈ ಚೈನನ್ನೇ ಹ್ಯಾಕ್ ಮಾಡಿ, ಅದರೊಳಗಡೆ ಇವ್ರ ಕಡೆಯವ್ರನ್ನ ಇನ್ಫಿಲ್ಟ್ರೇಟ್ ಮಾಡಿ, ಈ ಡಿವೈಸ್ ಇವರು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ಬಹಳ ದೂರದೃಷ್ಟಿಯಿಂದ ಕೆಲಸ ಮಾಡಿ ಸ್ಫೋಟಕ ಇಟ್ಟು ಇವರದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಓಕೆ, ಇಂತಿಂಥ ಹಿಜ್ಬುಲ್ಲಾಗಳ ಕೈಲಿ ಇಂತಿಂಥ ಡಿವೈಸ್ ಆಲ್ರೆಡಿ ನಾವು ಸ್ಫೋಟಕ ಇಟ್ಟಿರೋದು ಆ್ಯಕ್ಟಿವ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಏಕಕಾಲದಲ್ಲಿ ಬಟನ್ ಒತ್ತಿದೆ ಮೊಸಾದ್. ನಿಮಗೆ ಆಶ್ಚರ್ಯ ಆಗುತ್ತೆ, ಏಕಕಾಲದಲ್ಲಿ 3,000ಕ್ಕೂ ಅಧಿಕ ಪೇಜರ್ಗಳು, ಹಿಜ್ಬುಲ್ಲಾಗಳು ಬಳಸ್ತಾ ಇದ್ದ 100 ವಾಕಿ ಟಾಕಿಗಳು, 2 ವೇ ರೇಡಿಯೋ ಸಿಸ್ಟಮ್ಸ್, ಲ್ಯಾಪ್ಟಾಪ್ಗಳು, ಲ್ಯಾಂಡ್ಲೈನ್ ಫೋನ್ಗಳು, ಮೊಬೈಲ್ ಫೋನ್ಗಳು, ಸೋಲಾರ್ ಪವರ್ ಸೆಟಪ್ಗಳು ಮನೆ ಮೇಲಿಟ್ಟಿದ್ದು, ಎಲ್ಲಿ ನೋಡಿದ್ರೂ ಸ್ಫೋಟದ ಸದ್ದು. ಹಿಜ್ಬುಲ್ಲಾಗಳಿಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗೋದ್ರೊಳಗಡೆ ಎಲ್ಲ ಛಿದ್ರ ಆಗಿ ಹೋಗ್ತಾ ಇದೆ. ಅವರ ದೇಹ, ಅವರ ಮನೆ, ಅವರ ಅಕ್ಕಪಕ್ಕ ಇರೋ ಪರಿಸರ ಎಲ್ಲ ಉಡಾಯಿಸ್ತಾ ಇದ್ದಾರೆ ಮೊಸಾದ್ನವರು. ಈ ರೀತಿ ಒಂದು ದೇಶ ಸ್ಟ್ರಾಂಗ್ ಇರಬೇಕು ಅಂದರೆ ಇಂಟೆಲಿಜೆನ್ಸ್ ಏಜೆನ್ಸಿ ಇರಬೇಕು, ಮೊಸಾದ್ ಥರದ್ದು. ಅದೇ ರೀತಿ ವ್ಯಕ್ತಿಗಳು ನಾವು ಇಂಟೆಲಿಜೆನ್ಸ್ ಏಜೆನ್ಸಿ ಇಟ್ಕೊಳ್ಳೋಕ್ಕಾಗತ್ತಾ? ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೋಬೋದು. ನಿಮಗೂ ಏನಾದರೂ AI ಟೂಲ್ಸ್ ಕಲಿಯೋ ಆಸಕ್ತಿ ಇದ್ದರೆ ಗ್ರೋತ್ ಸ್ಕೂಲ್ನ 3 ಗಂಟೆಗಳ ಫ್ರೀ ಮೆಗಾ AI ಮಾಸ್ಟರ್ ಕ್ಲಾಸನ್ನು ಅಟೆಂಡ್ ಮಾಡೋಕ್ಕೆ ಅವಕಾಶ ಇದೆ. ಇದು AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. AI ಟೂಲ್ಸ್ ಗೊತ್ತಿರೋರು ಜಾಬ್ ಮಾರ್ಕೆಟ್ನಲ್ಲಿ ಸಿಂಹಪಾಲು ಪಡ್ಕೊಳ್ತಿರೋ ಟೈಮ್ ಇದು. ಗೂಗಲ್, ಅಮೆಜಾನ್ ಅಂತ ದೈತ್ಯ ಕಂಪನಿಗಳೇ ಸಾಲು ಲೇ ಆಫ್ ಮಾಡ್ತಿರೋ ಟೈಮ್. ಇತ್ತೀಚೆಗೆ ಪೇಟಿಎಂ CEO ವಿಜಯ್ ಶೇಖರ್ ಶರ್ಮಾ ಏನು ಹೇಳಿದ್ರು, ನಾವು ಕಂಪನಿಯ ಖರ್ಚನ್ನು ಕಮ್ಮಿ ಮಾಡ್ಕೊಳ್ತೀವಿ, ಹೆಚ್ಚಿನ ಕೆಲಸವನ್ನು ಮನುಷ್ಯರು ಮಾಡ್ತಿರೋದಕ್ಕೆ ನಾವೀಗ AI ಬಳಸಿ ಒಂದಷ್ಟು ಜನ AI ಎಕ್ಸ್ಪರ್ಟ್ಗಳನ್ನು ಹಿಡ್ಕೊಂಡು ಕಂಪನಿಯ ಓವರಾಲ್ ಖರ್ಚನ್ನೇ ಕಮ್ಮಿ ಮಾಡ್ತೀವಿ, ಕಂಪ್ನಿ ಲಾಭದಾಯಕ ಆಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ವರ್ಕ್ ಫೋರ್ಸ್ನಲ್ಲಿ ಕೇವಲ 1% ಮಾತ್ರ AI ಎಕ್ಸ್ಪರ್ಟ್ಗಳಿರೋದು. ಸೊ ಆ 1%ನಲ್ಲಿ ನೀವು ಸೇರ್ಕೋಬಹುದು. ಮೊದಲ 1,500 ಜನ ಮಸ್ತ್ ಮಗ ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಸುಮಾರು 20ಕ್ಕೂ ಅಧಿಕ AI ಟೂಲ್ ಮತ್ತು ಚಾಟ್ GPT ಟ್ರಿಕ್ಗಳ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ನ ಕಾಂಪ್ಲೆಕ್ಸ್ ಡೇಟಾವನ್ನು 5 ನಿಮಿಷದಲ್ಲೇ ಸಾಲ್ವ್ ಮಾಡೋ ಟ್ರಿಕ್ಕನ್ನು ತಿಳ್ಕೋಬಹುದು. ಪರ್ಸನಲ್ ಬ್ರ್ಯಾಂಡಿಂಗ್, ವಿಡಿಯೋ ಎಡಿಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿಗಳನ್ನು ಕಲಿಬಹುದು. ನಿಮ್ಮ ಕರಿಯರ್ ಗ್ರೋತ್ಗೆ ಬೂಸ್ಟ್ ಸಿಗುತ್ತೆ. ಸ್ಕಿಲ್ಗಳನ್ನು ಕಲಿತ್ರೆ ನಿಮ್ಮ ಸ್ಯಾಲ್ರಿ ಕೂಡ ಆಲ್ರೆಡಿ ಇರೋ ವರ್ಕಲ್ಲಿ ಇನ್ನಷ್ಟು ಜಾಸ್ತಿ ಆಗೋಕ್ಕೆ ಎಕ್ಸ್ಟ್ರಾ ಬೂಸ್ಟ್ ನಿಮಗೆ ಸಿಗುತ್ತೆ. ನೀವು ಟೆಕ್ನಾಲಜಿ, ಸೇಲ್ಸ್, ಮಾರ್ಕೆಟಿಂಗ್, HR, ಆಪರೇಷನ್ ಸೇರಿ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಿಮಗೆ ಹೆಲ್ಪ್ ಆಗಬಹುದು. ಆಲ್ರೆಡಿ 10 ಲಕ್ಷಕ್ಕೂ ಅಧಿಕ ಜನ ಗ್ರೋತ್ ಸ್ಕೂಲ್ನ ಕೋರ್ಸನ್ನು ತಗೊಂಡಿದ್ದಾರೆ. mastmaga.comನ ವೀಕ್ಷಕರಿಗೆ ಮೊದಲ 1,500 ಜನಕ್ಕೆ ಫ್ರೀ ಇರುತ್ತೆ. ಅದಾದ ಬಳಿಕ ಹೋದವ್ರಿಗೂ ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಈ ಆನ್ಲೈನ್ ಕೋರ್ಸನ್ನು ಮಾಡಿ ಎಕ್ಸ್ಟ್ರಾ ಗರಿಗಳನ್ನು ಅವರ ಸ್ಕಿಲ್ ಸೆಟ್ಗೆ ಸೇರಿಸ್ಕೊಳ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಇದ್ರ ಬಗ್ಗೆ ಖುದ್ದು ಖತರ್ನ ಅಲ್ ಜಜೀರಾ ಮಾಧ್ಯಮನೇ ವರದಿ ಮಾಡಿದೆ. ಓವರಾಲ್ ಇಂಟರ್ನ್ಯಾಷನಲಿ ವೆರಿಫೈ ಆಗಿರೋ ನ್ಯೂಸ್ ಇದು, ನಂಬಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಯಾರಿಗೂ ಕೂಡ. ಅಷ್ಟು
ರೋಚಕವಾಗಿ ಅಥವಾ ಭಯಾನಕವಾಗಿ ಈ ಒಂದು ಆಪರೇಷನ್ ಅನ್ನು ಮೊಸಾದ್ ಮಾಡಿದೆ. ಸುಮಾರು 15ಕ್ಕೂ ಅಧಿಕ ಕಾರ್ಗಳು, ಡಜನ್ ಗಟ್ಟಲೆ ಬೈಕ್ಗಳು ಕೂಡ ಸ್ಫೋಟಗೊಂಡಿವೆ. ಸುಮಾರು 60ಕ್ಕೂ ಅಧಿಕ ಹಿಜ್ಬುಲ್ಲಾ ಮನೆಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪೇಜರ್ ದಾಳಿಯಲ್ಲಿ ಮೃತಪಟ್ಟಿದ್ದ ಹಿಜ್ಬುಲ್ಲಾಗಳ ಅಂತಿಮ ಸಂಸ್ಕಾರಕ್ಕೆ ತುಂಬಾ ಜನ ಸೇರ್ಕೊಂಡಿದ್ರು. ಅಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ವಾಕಿ ಟಾಕಿಯನ್ನು ಇಟ್ಕೊಂಡು ಯೂಸ್ ಮಾಡ್ತಿದ್ರು. ಹಿಂಗೆ ಇಟ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆ ವಾಕಿ ಟಾಕಿಗಳು ಕೂಡ ಡಮ್. ಅಗೈನ್ ಅಲ್ಲೂ ಕೂಡ ಅಪಾರ ಪ್ರಮಾಣದ ಹಿಜ್ಬುಲ್ಲಾಗಳ ಸಾವು ನೋವು. ಹೀಗಾಗಿ ಹಿಜ್ಬುಲ್ಲಾಗಳಿಗೆ ಯಾವ ರೀತಿ ಆತಂಕ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ಬ್ಯಾಟ್ರಿ ತೆಗೆದು ಬಿಸಾಕ್ತಾ ಇದ್ದಾರೆ. ಇನ್ನು ಕೆಲವರು ಫೋನು ಬೇಡ, ಬ್ಯಾಟ್ರಿನೂ ಬೇಡ, ನಮಗೆ ಯಾವುದೇ ಡಿವೈಸೇ ಬೇಡ, ಖಾಲಿ ಮೈಲಿ ಇದ್ಬಿಡ್ತೀವಿ ಅಂತ ಹೇಳಿ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಲೆಬನಾನ್ ರಾಜಧಾನಿ ಬೀರೂತ್ ಹಾಗೂ ದಕ್ಷಿಣ ಲೆಬನಾನ್ನಲ್ಲಿ, ಅಂದರೆ ಹಿಜ್ಬುಲ್ಲಾಗಳ ಕಂಟ್ರೋಲ್ ಇರೋ ಲೆಬನಾನ್ನ ಪ್ರದೇಶಗಳಲ್ಲಿ ಹೆಚ್ಚಿನ ಸ್ಫೋಟ ಉಂಟಾಗಿದೆ. ಯಾಕಂದರೆ ಈ ವಾಕಿ ಟಾಕಿ ಪೇಜರ್ಗಳನ್ನು ಹಿಜ್ಬುಲ್ಲಾಗಳು ಬಳಸ್ತಾ ಇದ್ರು. ಫೋನ್ ಬಳಸಿದರೆ GPS ಅದು ಇದು ಅಂತ ಟ್ರ್ಯಾಕ್ ಮಾಡ್ತಾರೆ, ಬೇಡ ಓಲ್ಡ್ ಡಿವೈಸ್ಗಳನ್ನು ಬಳಸೋಣ ಅಂತ ಬಳಸ್ತಾ ಇದ್ರು. ಅದಕ್ಕೇನೆ ಕೈ ಹಾಕಿದೆ ಇಸ್ರೇಲ್. ಈಗ ಹೊಸ ಸರಣಿಯ ದಾಳಿಗಳಲ್ಲಿ ಇನ್ನೂ 20ಕ್ಕೂ ಅಧಿಕ ಜನ ಮೃತಪಟ್ಟಿರೋ ಶಂಕೆ ಇದ್ದು, ಸುಮಾರು 450 ಜನ ಹೊಸದಾಗಿ ಮತ್ತೆ ಗಾಯಗೊಂಡಿದ್ದಾರೆ. ಒಟ್ಟಾರೆ ಪೇಜರ್ ದಾಳಿ ಸೇರಿ ಇದುವರೆಗೆ 32 ಮಂದಿ ಪ್ರಾಣ ಕಳ್ಕೊಂಡಿದ್ದು, 3,500ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಈ ಪೈಕಿ ಹಲವರು ಕೈಕಾಲು ಕಳ್ಕೊಂಡಿದ್ದಾರೆ, ಕೆಲವರು ದೇಹದ ಮಧ್ಯಭಾಗವನ್ನು ಕಳ್ಕೊಂಡಿದ್ದಾರೆ. ಏನೋ ಹಿಜ್ಬುಲ್ಲಾ ಬೇಸ್ಗಳ ಜೊತೆಗೆ ಅಂಗಡಿಗಳು, ಮನೆಗಳು, ಆಸ್ಪತ್ರೆಗಳಲ್ಲೂ ಕೂಡ ಈ ಅವ್ರು ಬಳಸ್ತಾ ಇದ್ದ ಡಿವೈಸ್ಗಳೆಲ್ಲ ಸ್ಫೋಟಗೊಂಡಿವೆ. ವಾಕಿ ಟಾಕಿಗಳ ಸ್ಫೋಟ ಅವುಗಳ ಬ್ಯಾಟ್ರಿಗೆ ಸಂಬಂಧಿಸಿರಬಹುದು ಅಂತ ಕೆಲ ಹಿಜ್ಬುಲ್ಲಾಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಸರಣಿ ಸ್ಫೋಟಗಳಿಂದಾಗಿ ಲೆಬನಾನ್ ಜನ ಮುಂದೆ ಇನ್ನೇನು ಬ್ಲಾಸ್ಟ್ ಆಗುತ್ತೋ, TV ಒಡೆದು ಹೋಗ್ಬಿಟ್ರೆ ಏನು ಮಾಡೋದು, ಫ್ರಿಡ್ಜ್ ಡಮ್ ಅಂದರೆ ಏನು ಮಾಡೋದು, ವಾಷಿಂಗ್ ಮಷಿನ್ ಸ್ಫೋಟಗೊಂಡ್ರೆ ಏನು ಮಾಡೋದು ಅಂತ ಯಾವುದೇ ಡಿವೈಸ್ ಬಳಸೋಕೆ ಹೆದರ್ತಾ ಇದ್ದಾರೆ. ಶಿಲಾಯುಗದ ಮಾನವರಂತೆ ಎಲ್ಲ ಬಿಟ್ಟುಬಿಟ್ಟು ನಾವು ಎಲ್ಲ ಕೆಲಸವನ್ನು ಕೈಯಾರೆ ನಾವೇ ಮಾಡ್ತೀವಿ ಅಂತ ಹೇಳಿ ಮಾಡೋಕೆ ಹೊರಡ್ತಾ ಇದ್ದಾರೆ. ಯಾವ ಲೆವೆಲ್ಗಂದ್ರೆ, ಕಳೆದ ಫೆಬ್ರವರಿಯಲ್ಲಷ್ಟೇ ಸ್ವಲ್ಪ ಡೌಟ್ ಇತ್ತು ಇವರಿಗೆ. ಹಿಜ್ಬುಲ್ಲಾ ನಾಯಕ ಹಸನ್ ನಜ್ರುಲ್ಲಾ ಏನು ಹೇಳಿಕೆ ಕೊಟ್ಟು ಲೆಬನಾನ್ ಜನರಿಗೆ, ಹಿಜ್ಬುಲ್ಲಾಗಳಿಗೆ ಮೊಬೈಲ್ಗಳನ್ನು ಮಣ್ಣಲ್ಲಿ ಹೂತಾಕ್ಬಿಡಿ, ಡೇಂಜರ್ ಅದು ಅಂತ ಹೇಳಿದರು. ಇಸ್ರೇಲ್ಗೆ ಈಗ ಆನ್ ಗ್ರೌಂಡ್ ಆಪರೇಷನ್ ಮಾಡೋ ಏಜೆಂಟ್ಗಳು ಬೇಕಾಗಿಲ್ಲ, ಮೊಬೈಲ್ಗಳೇ ಇಸ್ರೇಲ್ನ ಹೊಸ ಏಜೆಂಟ್ಗಳು. ಇಂಟರ್ನೆಟ್ಟನ್ನು ಹ್ಯಾಕ್ ಮಾಡಿದ್ದಾರೆ, ಹೀಗಾಗಿ ಎಲ್ಲರೂ ಡಿಸ್ಕನೆಕ್ಟ್ ಆಗಿ ಅಂತ ಅವ್ರು ಕರೆ ಕೊಟ್ಟಿದ್ರು. ಈಗ ನೋಡಿದ್ರೆ ಇಸ್ರೇಲ್ ಬರೀ ಮೊಬೈಲ್ ಫೋನಲ್ಲ, ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾಗಳು ಯಾವ ವಸ್ತುಗಳನ್ನು ಬಳಸ್ತಾರೆ, ಯಾರ್ಯಾರ ಹತ್ರ ಯಾವ್ಯಾವ ಡಿವೈಸ್ ಇದೆ, ಆ ಡಿವೈಸ್ ಎಲ್ಲಿಂದ ಇವ್ರಿಗೆ ಪೂರೈಕೆ ಆಗುತ್ತೆ, ಆ ಸಪ್ಲೈ ಚೈನಲ್ಲಿ ಮಧ್ಯಕ್ಕೆ ನುಗ್ಗುಬಿಟ್ಟು ಎಲ್ಲ ಕಿತಾಪತಿಯನ್ನು ಮೊಸಾದ್ ಮಾಡಿದೆ. ಪೇಜರ್ಗಳೊಂದಿಗೆ ಬಂದಿದ್ವು ವಾಕಿ ಟಾಕಿ. ಸ್ಫೋಟಕ್ಕೆ ಜಪಾನ್ ಕನೆಕ್ಷನ್. ಸದ್ಯದ ಮಾಹಿತಿ ಪ್ರಕಾರ ಲೆಬನಾನ್ಗೆ ಪೇಜರ್ಗಳು ಬಂದ ಟೈಮ್ನಲ್ಲೇ, ಅಂದರೆ 5 ತಿಂಗಳ ಹಿಂದೆ ವೈರ್ಲೆಸ್ ರೇಡಿಯೋ ಡಿವೈಸಸ್ ಅಂದರೆ ವಾಕಿ ಟಾಕಿಗಳು ಬಂದಿದ್ವು. ಆರಂಭದಲ್ಲಿ ತೈವಾನ್ ಮೂಲದ ಗೋಲ್ಡ್ ಅಪೋಲೋ ಕಂಪನಿ ಪೇಜರ್ ಸಪ್ಲೈ ಮಾಡಿದೆ ಅಂತ ಹೇಳಲಾಗಿತ್ತು. ಆದರೆ ಈಗ ಈ ಕಂಪನಿ ಇಲ್ಲಪ್ಪ ನಾವು ಮಾಡಿಲ್ಲ ಅಂತ ಹೇಳಿ ಹಂಗೇರಿ ಕಡೆಗೆ ಕೈ ತೋರಿಸಿದೆ. ಹಂಗೇರಿ ರಾಜಧಾನಿ ಬುಡಾಪೆಸ್ಟ್ ಮೂಲದ BAC ಕನ್ಸಲ್ಟಿಂಗ್ ಕಂಪನಿ ಪೇಜರ್ಗಳ ತಯಾರಿಕೆಗೆ ಗೋಲ್ಡ್ ಅಪೋಲೋದಿಂದ ಲೈಸೆನ್ಸ್ ತಗೊಂಡಿತ್ತು. ಹಾಗಾಗಿ BACನೇ ಲೆಬನಾನ್ಗೆ ಪೇಜರ್ ಸಪ್ಲೈ ಮಾಡಿದೆ ಅಂತ ಗೋಲ್ಡ್ ಅಪೋಲೋ ಹೇಳಿತು. ಆದರೆ ಆತ ಹಂಗೇರಿ ಸರ್ಕಾರ ಹಿಜ್ಬುಲ್ಲಾಗಳಿಗೆ ಸಪ್ಲೈ ಆಗಿರೋ ಪೇಜರ್ಗಳು ಹಂಗೇರಿಗೆ ಬಂದೇ ಇಲ್ಲ, BAC ಕೇವಲ ಮೀಡಿಯೇಟರ್ ಆಗಿ ಕೆಲಸ ಮಾಡಿದೆ ಅಷ್ಟೇ ಅಂತ ಹೇಳಿ ಅವರು ಕೈ ತೊಳ್ಕೊಂಡಿದ್ದಾರೆ. ಇನ್ನು BAC ಕನ್ಸಲ್ಟಿಂಗ್ ಕಂಪನಿ ಇಸ್ರೇಲಿ ಆಪರೇಷನ್ಗಳಿಗೆ ದಾಳವಾಗಿ ಕೆಲಸ ಮಾಡಿದೆ. ಪೇಜರ್ ದಾಳಿ ಮಾಡಿರೋರನ್ನ ಮರೆಮಾಚೋಕೆ ಇನ್ನೂ 2 ಶೆಲ್ ಕಂಪನಿಗಳನ್ನು ಸ್ಥಾಪಿಸಲಾಗಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ರೂ ಕೂಡ BAC ಈ ಆರೋಪಗಳನ್ನು ರಿಜೆಕ್ಟ್ ಮಾಡಿದೆ. AR-924 ಅನ್ನೋ ಮಾಡೆಲ್ನ ಪೇಜರ್ಗಳಲ್ಲಿ ಮಾತ್ರ ತನ್ನ ಬ್ರ್ಯಾಂಡಿಂಗ್ ಬಳಸೋಕೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅಂತ BAC ಹೇಳಿದೆ. ಅತ್ತ ಇನ್ನೊಂದು ರಿಪೋರ್ಟ್ನಲ್ಲಿ ಜಪಾನ್ನ ಐಕಾಮ್ ಕಂಪನಿ 10 ವರ್ಷಗಳ ಹಿಂದೆ ತಯಾರಿಸಿರೋ ವಾಕಿ ಟಾಕಿಗಳು ಕೂಡ ಸ್ಫೋಟಗೊಂಡಿರೋ ಮಾಹಿತಿ ಇದೆ. ಆದರೆ ಈ ಕಂಪನಿ 10 ವರ್ಷಗಳ ಹಿಂದೆನೇ ಈ ಮಾಡೆಲ್ನ ಪ್ರೊಡಕ್ಷನನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದೆ. ಸೊ ಅದು ಯಾವ ಗ್ಯಾಪ್ನಲ್ಲಿ ಮೊಸಾದ್ ಈ ಸಪ್ಲೈ ಚೈನ್ ಒಳಗಡೆ ನುಗ್ಗಿ ಈ ಪೇಜರ್ ಮತ್ತು ಇತರ ಡಿವೈಸ್ಗಳ ಒಳಗೆ ಸ್ಫೋಟಕವನ್ನು ಇಡ್ತು ಅನ್ನೋದು ಯಾರಿಗೂ ತೋಚ್ತಾನೆ ಇಲ್ಲ. ಸೊ ಈ ಸ್ಫೋಟಗಳ ಹಿಂದೆ ಇಸ್ರೇಲಿ ಇಂಟೆಲಿಜೆನ್ಸ್ನ ಹೈ ಲೆವೆಲ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದನ್ನು ನಾವಷ್ಟೇ ಹೇಳ್ತಾ ಇಲ್ಲ, ಖುದ್ದು ಹಿಜ್ಬುಲ್ಲಾಗಳು ಕೂಡ ಇದು ಇಸ್ರೇಲ್ ಮಾಡಿರೋದು ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಆಪರೇಷನ್ನಲ್ಲಿ ಮೊಸಾದ್ ಕೈವಾಡ ಇರೋ ಬಗ್ಗೆ ರಿಪೋರ್ಟ್ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ಅಲ್ಲದೆ ಈ ದಾಳಿ ಇಸ್ರೇಲ್ನ ಯೂಸ್ ಇಟ್ ಆರ್ ಲೂಸ್ ಇಟ್ ಸ್ಟ್ರಾಟಜಿಯ ಮೂವ್. ಹಿಜ್ಬುಲ್ಲಾಗಳು ಈ ಡಿವೈಸ್ಗಳಲ್ಲಿರೋ ಸ್ಫೋಟಕಗಳನ್ನು ಕಂಡುಹಿಡಿದು ಅವುಗಳನ್ನು ಬಿಸಾಡೋಕ್ಕೂ ಮುಂಚೆನೆ ಡಿಟೋನೇಟ್ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿತ್ತು. ಅದರಂತೆ ರೈಟ್ ಟೈಮ್ ನೋಡಿಕೊಂಡು ಹಮಾಸ್ ವಿರುದ್ಧ ಇಸ್ರೇಲ್ ಹೊಡೆದಾಡ್ತಿರ್ಬೇಕಾದ್ರೆ ನಾವು ಮೇಲಿಂದ ತಲೆ ಮೇಲಿಂದ ನಿಮಗೆ ಉತ್ತರ ಭಾಗದಿಂದ, ಅಂದರೆ ಇಸ್ರೇಲ್ನ ಉತ್ತರ ಭಾಗ, ಲೆಬನಾನ್ನ ದಕ್ಷಿಣ ಭಾಗ, ಆ ಕಡೆಯಿಂದಲೂ ಕಾಟ ಕೊಟ್ಟು ಇನ್ನೊಂದು ಫ್ರಂಟ್ ಓಪನ್ ಮಾಡ್ತೀವಿ, ಹೆಂಗೆ ಎಲ್ಲರೂ ಒಟ್ಟಿಗೆ ಫೇಸ್ ಮಾಡ್ತೀರಾ ಮಾಡಿ ಅಂತ ಹಿಜ್ಬುಲ್ಲಾಗಳು ಬಂದಿದ್ರು.
ಇಸ್ರೇಲ್ನ ನಾರ್ತ್ ಸೈಡ್ನಿಂದ ದಾಳಿಯನ್ನು ಶುರು ಮಾಡಿದರು. ಇದು ರೈಟ್ ಟೈಮ್ ಅಂತ, ಹೌದಾ ಬನ್ನಿ ಅಂತ ಇನ್ನೊಂದು ಬಟನ್ ಒತ್ತಿಬಿಟ್ಟಿದೆ ಇಸ್ರೇಲ್. ತೊಡೆತಟ್ಟಿದ ಇಸ್ರೇಲ್ ಹೊಸ ಹಂತಕ್ಕೆ ಯುದ್ಧ. ಪೇಜರ್ ದಾಳಿ ಇಸ್ರೇಲ್ ನಡೆಸಿರುವ ಹತ್ಯಾಕಾಂಡ ಕ್ರಿಮಿನಲ್ ಅಗ್ರೆಷನ್ ಅಂತ ಹಿಜ್ಬುಲ್ಲಾ ಆರೋಪಿಸಿತು. ಜೊತೆಗೆ ನಾವು ಹಮಾಸ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಸಲ್ಲ, ಹಿಂಗೆಲ್ಲ ಮಾಡಿದ ತಕ್ಷಣ ಇನ್ನೂ ಕಂಟಿನ್ಯೂ ಮಾಡ್ತೀವಿ, ನಮ್ಮ ಪ್ರತಿದಾಳಿಯನ್ನ ಇಸ್ರೇಲ್ ಕಾಯ್ತೀರಿ, ಹೆಂಗಿದೆ ಪೆಟ್ಟು ಗೊತ್ತಾ ಅಂತ ಸವಾಲ್ ಹಾಕಿತ್ತು ಹಿಜ್ಬುಲ್ಲಾ ಇಸ್ರೇಲ್ಗೆ. ಇದರ ಬೆನ್ನಲ್ಲೇ ಖುದ್ದು ಇಸ್ರೇಲ್ ರಕ್ಷಣಾ ಸಚಿವ ಯೋವ್ ಗ್ಯಾಲಾಂಟ್ ದಾಳಿ ಬಗ್ಗೆ ಮಾತನಾಡಿದ್ದಾರೆ. ಯುದ್ಧವನ್ನು ಹೊಸ ಹಂತಕ್ಕೆ ತಗೊಂಡು ಹೋಗೋಕೆ ನಾವೇ ನಾಂದಿ ಹಾಡ್ತಾ ಇದ್ದೀವಿ. ಇಸ್ರೇಲ್ನ ಫೋಕಸ್ ಈಗ ನಾರ್ತ್ ಕಡೆಗಿದೆ, ಅಂದರೆ ಲೆಬನಾನ್ ಗಡಿ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ನಮ್ಮ ಮಿಲಿಟರಿ ಸಂಪನ್ಮೂಲ, ಶಕ್ತಿ, ಪಡೆಗಳು ಉತ್ತರಕ್ಕೆ ಹೋಗ್ತಾ ಇವೆ. ಇದು ಧೈರ್ಯ, ಸಂಕಲ್ಪ ಹಾಗೂ ಪರಿಶ್ರಮವನ್ನು ಕೇಳ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಪೇಜರ್ ದಾಳಿ ಬಗ್ಗೆ ನೇರವಾಗಿ ಮಾತನಾಡದೆ ಹೋದರೂ ಕೂಡ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅದ್ಭುತ ಫಲಿತಾಂಶಗಳನ್ನು ನಮ್ಮ ಮುಂದೆ ತಂದು ಕೊಡ್ತಾ ಇದ್ದಾರೆ. ಶಿನ್ ಬೆಟ್, ಮೊಸಾದ್ ಸೇರಿದ ಹಾಗೆ ಎಲ್ಲ ಏಜೆನ್ಸಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿವೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಲೆಬನಾನ್ ಜನರ ಆತಂಕವನ್ನು ಇನ್ನಷ್ಟು ಜಾಸ್ತಿ ಮಾಡಿರೋದು ಇಸ್ರೇಲ್ ಆರ್ಮಿ ಚೀಫ್ ಹಾರ್ಜಿ ಹಲೇವಿ ಕೊಟ್ಟಿರೋ ಹೇಳಿಕೆ. ನಾವು ಈ ಯುದ್ಧದಲ್ಲಿ ಇನ್ನೂ ಬಳಸದೇ ಇರೋ ಭಯಂಕರ ಸಾಮರ್ಥ್ಯ ಅಥವಾ ಅಸ್ತ್ರಗಳು ನಮ್ಮ ಹತ್ರ ಇವೆ. ಇನ್ನು ಸಣ್ಣ ಪ್ರಮಾಣದಲ್ಲಷ್ಟೇ ನಾವು ಶುರು ಮಾಡಿರೋದು. ಭಯಾನಕ ಅಸ್ತ್ರಗಳನ್ನೇನು ಆಕ್ಟಿವೇಟೇ ಮಾಡಿಲ್ಲ. ನೋಡಿ, ಹಂತ ಹಂತವಾಗಿ ಆಕ್ಟಿವೇಟ್ ಮಾಡ್ತೀವಿ. ಒಂದೊಂದು ಹಂತದಲ್ಲೂ ಹಿಜ್ಬುಲ್ಲಾಗಳು ಬೆಲೆ ಕಟ್ಟೋಕ್ಕಾಗಲ್ಲ, ಆ ರೀತಿ ಡ್ಯಾಮೇಜ್ ಮಾಡ್ತೀವಿ. ಹಂಗಿರುತ್ತೆ ಸ್ಟ್ರೈಕ್ ಅಂತ ಇಸ್ರೇಲಿ ಸೇನೆಯ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಹಾಗೆ ಲೆಬನಾನ್ ಗಡಿಯಲ್ಲಿ ಹಿಜ್ಬುಲ್ಲಾಗಳ ದಾಳಿ ಹೆಚ್ಚಾದ ಮೇಲೆ ಅಲ್ಲಿದ್ದ ಇಸ್ರೇಲಿಗರು ತಮ್ಮ ಮನೆಗಳನ್ನು ಬಿಟ್ಟು ಇಸ್ರೇಲ್ ಒಳನಾಡಿಗೆ ಬಂದಿದ್ದಾರೆ. ಸೊ ಗಡಿಯಲ್ಲಿ ಹಿಜ್ಬುಲ್ಲಾ ಸದ್ದಾಡಗಿಸಿ ಪರಿಸ್ಥಿತಿ ನಾರ್ಮಲ್ ಮಾಡೋಕೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಇಸ್ರೇಲ್ ಭದ್ರತಾ ಕ್ಯಾಬಿನೆಟ್ ಇತ್ತೀಚೆಗಷ್ಟೇ ನಿರ್ಧಾರ ತಗೊಂಡಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ಮೊಸಾದ್ ಅಸ್ತ್ರವನ್ನು ಬಳಸಿದೆ. ಹಿಜ್ಬುಲ್ಲಾಗಳಿಗೆ ಗೊತ್ತಿಲ್ಲದ ಹಾಗೆ ಅವರ ಕೈಯಲ್ಲಿ, ಅವರ ಸೊಂಟದಲ್ಲಿ, ಅವರ ಅಕ್ಕಪಕ್ಕ ಇರೋ ಡಿವೈಸ್ಗಳನ್ನು ಉಡಾಯಿಸಿದೆ. ಆ ಮೂಲಕ ತೀವ್ರ ಡ್ಯಾಮೇಜ್ ಉಂಟು ಮಾಡಿದೆ. ಲೆಬನಾನ್ ಇತಿಹಾಸದಲ್ಲೇ ಅಥವಾ ವಿಶ್ವದ ಇತಿಹಾಸದಲ್ಲೇ ಈ ರೀತಿಯ ದಾಳಿಗಳು ಕಂಡು ಕೇಳರಿಯದ ವಿಚಾರ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ದಿಗ್ಭ್ರಮೆಯಿಂದ ಇದನ್ನ ನೋಡ್ತಾ ಇದ್ದಾರೆ. ಹೀಗಾಗಿ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ನಿರ್ಣಾಯಕ ಯುದ್ಧ ಸ್ಫೋಟಗೊಳ್ಳೋ ಎಲ್ಲ ಲಕ್ಷಣ ಇದೆ. ಸೊ ಎರಡನೇ ಫ್ರಂಟ್ ಆಲ್ರೆಡಿ ಹಮಾಸ್ ಮತ್ತು ಇಸ್ರೇಲಿ ಭದ್ರತಾ ಪಡೆಗಳು ಹೊಡೆದಾಡ್ತಿವೆ ಗಾಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಇಸ್ರೇಲ್ನ ನಾರ್ತ್ನಲ್ಲೂ ಕೂಡ ಭೀಕರ ಯುದ್ಧ ಸ್ಫೋಟಗೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗೋ ಪ್ರತಿಯೊಂದು ಮಾಹಿತಿಯನ್ನು ಮುಂಚಿನಿಂದಲೂ ಕೂಡ ನಾವು ನೀಡ್ತಾ ಬಂದಿದ್ದೀವಿ, ಇನ್ನು ಮುಂದೆ ಕೂಡ ನೀಡ್ತೀವಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಲ್ರೆಡಿ ನಿಮಗೆ ನಾವು ಹೇಳಿದ್ವಲ್ಲ, ಗ್ರೋತ್ ಸ್ಕೂಲ್ನ AI ವರ್ಕ್ಶಾಪ್, ಈ ಆನ್ಲೈನ್ ಕೋರ್ಸ್, ಅದರಲ್ಲಿ ಆಸಕ್ತಿ ಇದ್ದರೆ mastmaga.comನ ಮೊದಲ 1,500 ವೀಕ್ಷಕರಿಗೆ ಫ್ರೀ ಇರುತ್ತೆ. ಅದಾದ ಬಳಿಕ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಕೋರ್ಸಸ್ ಲಭ್ಯ ಇವೆ. ಯಾರಿಗೆಲ್ಲ AI ಟೂಲನ್ನು ಕಲಿತು ತಮ್ಮ ಕರಿಯರ್ನಲ್ಲಿ ಬೂಸ್ಟ್ ಪಡ್ಕೋಬೇಕು ಅಥವಾ AI ಸ್ಕಿಲ್ಲನ್ನು ಗಳಿಸ್ಕೋಬೇಕು, ಒಂಥರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು ಅಂತಾರಲ್ಲ, ಆ ರೀತಿ ಆಗಬಾರ್ದು. AI ಇವಾಗಷ್ಟೇ ಚಿಗುರ್ತಾ ಇದೆ, ನಾನು ಅದರಲ್ಲಿ ಪರಿಣಿತನಾಗಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದನ್ನು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.